ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 10. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಸಂಪುಟ ವಿಸ್ತರಣೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಈಗ ಸರ್ಕಸ್ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರನ್ನ ಭೇಟಿ ಮಾಡ್ತಿದ್ದಾರೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಜೆ.ಪಿ. ನಡ್ಡಾ ಅವರ ಜೊತೆ ಚರ್ಚೆ ಮಾಡಿ ಸಂಪುಟ ವಿಸ್ತರಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ. ಬ್ರೇಕಿಂಗ್ ನ್ಯೂಸ್. ಇನ್ನಷ್ಟು ಜನನ್ನ ಸಮಾಧಾನ ಮಾಡಬೇಕು. ಉಳಿಕೆ ಇರುವಂತಹ ಕೆಲವು ಜಾಗವನ್ನು ತುಂಬಬೇಕು. ತುಂಬ ಜನ ಈಗಾಗಲೇ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆ. ಅವರೆಲ್ಲರೂ ಆವಾಗ ಡೆಲ್ಲಿಗೆ ಹೋಗಿ ಬೇರೆಯವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೀಗ ಬೈ ಎಲೆಕ್ಷನ್ ಇದೆ ಅಕ್ಟೋಬರ್ 30ನೇ ತಾರೀಕು. ನವೆಂಬರ್ 2ಕ್ಕೆ ರಿಸಲ್ಟ್ ಇದೆ. ಅದಾದ ಮೇಲೆ ಸಂಪುಟ ವಿಸ್ತರಣೆ ಬಗ್ಗೆ ಗಮನ ಹರಿಸ್ತಾರೆ ಅನಿಸುತ್ತೆ. ಇವತ್ತು ಜೆ.ಪಿ. ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಅವರನ್ನು ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆ ನಡೆಸೋರಿದ್ದಾರೆ. ನಡ್ಡಾ ಅವ್ರನ್ನ ಭೇಟಿ ಮಾಡಿಕೋಸ್ಕರ ಕಾಯ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಉಪಚುನಾವಣೆ ಬಳಿಕ ಸಂಪುಟ ವಿಸ್ತರಣೆ ಸಾಧ್ಯತೆ ಎನ್ನಲಾಗ್ತಾ ಇದೆ. ಖಾಲಿ ಉಳ್ಕೊಂಡಿರುವ 4 ಸಚಿವ ಸ್ಥಾನ ಭರ್ತಿ ಮಾಡೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. 4 ಸಚಿವ ಸ್ಥಾನಗಳ ರೇಸ್ನಲ್ಲಿ ತುಂಬ ಜನ ಇದ್ದಾರೆ. ನಂಬರ್ 1 ಗೋಕಾಕ್ನ ಶಾಸಕರು ಸಾಹುಕಾರರು ಕಾಯ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರೇ ಫ್ರಂಟಲ್ಲಿ ಮುಂದೆ ಇರೋದು. ಸೊ ಹಾಗಾಗಿ ಈ ಚರ್ಚೆ ಮಹತ್ವ ಪಡ್ಕೊಳ್ಳುತ್ತೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಧರಣೇಶ್ ಬುಕ್ಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್ ಬುಕ್ಕನಕೆರೆ. ಅದೇ ಪ್ರಯಾರಿಟಿನ ಈಗ ಮುಖ್ಯಮಂತ್ರಿಗಳ ಮುಂದೆ? ಈಗ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು, ವಿಸ್ತರಣೆ ಮಾಡಬೇಕು, ಜೊತೆಗೆ ಕೆಲವರ ಖಾತೆ ಬದಲಾವಣೆ ಮಾಡಬೇಕು ಅನ್ನುವಂಥ ಒತ್ತಡ ಇದ್ದೇ ಇದೆ. ಆ ಕಾರಣಕ್ಕೋಸ್ಕರ ಹೇಗೂ ದೆಹಲಿಗೆ ಬಂದಿದ್ದೀನಿ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋಣ ಅಂತೇಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇವತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರ ಭೇಟಿಗೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಕ್ಷಣದವರೆಗೂ ಕೂಡ ಜೆ.ಪಿ. ನಡ್ಡಾ ಭೇಟಿಗೆ ಸಮಯಾವಕಾಶ ನಿಗದಿಯಾಗಿಲ್ಲ. ಇನ್ಫ್ಯಾಕ್ಟ್ ಕಳೆದ ಬಾರಿ ಕೂಡ ಅವರು ಇದೇ ರೀತಿ ಪ್ರಯತ್ನವನ್ನ ಮಾಡಿದ್ರು. ಆಗ್ಲೂ ನಡ್ಡಾ ಭೇಟಿ ಸಾಧ್ಯ ಆಗಿರಲಿಲ್ಲ. ಯಾಕೆ ನಡ್ಡಾ ಭೇಟಿಗೆ ಈ ರೀತಿ ಪದೇ ತಡ ಆಗ್ತಿದೆಯೋ ಗೊತ್ತಿಲ್ಲ. ಇದೇ ರೀತಿಯ ವರ್ತನೆ ಅಥವಾ ಏನೋ ಈ ಗುಣಲಕ್ಷಣಗಳು ಯಡಿಯೂರಪ್ಪ ವಿಷಯದಲ್ಲೂ ಕಂಡು ಬರ್ತಾ ಇದ್ವು. ಅವರಿಗೂ ಕೂಡ ಮೊದಲು ಭೇಟಿಗಳ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಅದರಿಂದಾಗಿ ಬಸವರಾಜ ಬೊಮ್ಮಾಯಿ ಇವತ್ತು ಜೆ.ಪಿ. ನಡ್ಡಾ ಅವರ ಭೇಟಿಗೆ ಮತ್ತೊಮ್ಮೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆಕ್ಚುಲಿ ಅವರೇ ಹೇಳಿದ್ರು ನಿನ್ನೆ ರಾತ್ರಿ ನಾನು ಹೋಗ್ಬಿಡ್ತೀನಿ ಅನ್ನುವಂತ ಮಾತುಗಳನ್ನ. ಆದ್ರೆ ಅವ್ರು ಹೋಗದೆ ಒಂದು ದಿನ ಇಲ್ಲೇ ಠಿಕಾಣಿ ಹೂಡಿ ನಡ್ಡಾ ಅವರನ್ನ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಯಾರಿದ್ದಾರೆ ಏನೋ ಸಚಿವಾಕಾಂಕ್ಷಿಗಳ ಒತ್ತಡ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ನಿನ್ನೆ ರಮೇಶ್ ಜಾರಕಿಹೊಳಿ ದೆಹಲಿಗೆ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಅದಲ್ಲದೆ ರಾಜ್ಯದಲ್ಲೂ ಕೂಡ ಬಹಳಷ್ಟಿದ್ದಾರೆ ಹರೀಶ್, ಒಬ್ರಲ್ಲ ಇಬ್ರಲ್ಲ. ಅದು ಸಮಸ್ಯೆ ಆಗಿರೋದು. ಒಂದ್ ಕಡೆ ಸಚಿವಾಕಾಂಕ್ಷಿಗಳು ಹೆಚ್ಚಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ರಮೇಶ್ ಜಾರಕಿಹೊಳಿ, ಸಿ.ಪಿ. ಯೋಗೇಶ್ವರ್, ಮೈಸೂರಿನ ರಾಮದಾಸ್, ಹೀಗೆ ಪಟ್ಟಿ ಇರುತ್ತೆ. ಇದು ಒಂದ್ ಕಡೆ. ಇನ್ನೊಂದ್ ಕಡೆ ಖಾತೆ ಬದಲಾವಣೆಗೆ ಒಂದಷ್ಟು ಜನ. ಹರೀಶ್, ಸಾರಿ, ನಿಮ್ಮ ಕ್ವಶನ್ ಸರಿ. ಕರೆಕ್ಟ್. ಖಾತೆ ಬದಲಾವಣೆಗೆ ಒಂದಷ್ಟು ಜನ ರೇಸಲ್ಲಿದ್ದಾರೆ ಎಂದೆ. ಖಾತೆ ಬದಲಾವಣೆಗೆ ಒಂದಷ್ಟು ಜನ ಪ್ರಯತ್ನವನ್ನ ಪಡ್ತಿದ್ದಾರೆ. ಸಚಿವ ಸಂಪುಟವನ್ನ ಸೇರ್ಕೊಳ್ಳಿಕ್ಕೆ ಒಂದಷ್ಟು ಜನ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೇಲೆ ಒತ್ತಡವನ್ನ ಹೇರ್ತಿದ್ದಾರೆ. ಇದೆಲ್ಲವನ್ನ ನಿಭಾಯಿಸ್ಕೊಳ್ಬೇಕು. ಕಡೆ ಪಕ್ಷ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದ್ರೆ ಹೈಕಮಾಂಡ್ ನಾಯಕರ ಕಡೆ ಬೆಟ್ಟು ತೋರಿಸ್ಬಿಡ್ಬೋದು. ಓಕೆ, ಅವ್ರಿಗೆ ಹೇಳಿದೀನಿ, ಅವ್ರು ಕಳಿಸ್ದಾಗ ಮಾಡ್ತೀನಿ ಅಂತ. ಸೊ ಅದರಿಂದಾಗಿ ಅವರು ಜೆ.ಪಿ. ನಡ್ಡಾ ಭೇಟಿಗೆ ಪ್ರಯತ್ನ ಮಾಡ್ತಿರ್ಬೋದು ಅಂತ ನನ್ಗನ್ಸುತ್ತೆ. ಒಮ್ಮೆ ಅವ್ರು ನಡ್ಡಾ ಭೇಟಿ ಮಾಡಿದ್ರೆ ಡೆಫಿನೆಟ್ಲಿ ಹೇಗೂ ಉಪಚುನಾವಣೆ ಇದೆ, ಉಪಚುನಾವಣೆ ಕಳೀಲಿ, ಅಲ್ಲಿವರೆಗೆ ಹೈಕಮಾಂಡ್ ನಾಯಕರು ಕಳಿಸ್ತಾರೆ ಪಟ್ಟಿಯನ್ನ. ನಾನು ಆ ಪಟ್ಟಿಯ ಪ್ರಕಾರ ಸಚಿವ ಸಂಪುಟದ ಪುನರ್ರಚನೆ ಅಥವಾ ವಿಸ್ತರಣೆ ಮಾಡ್ತೀನಿ, ಖಾತೆ ಬದಲಾವಣೆ ಮಾಡ್ತೀನಿ ಅಂತ ಅವರು ಆ ಸಚಿವಾಕಾಂಕ್ಷಿಗಳಿಗೆ ಅಥವಾ ಖಾತೆ ಬದಲಾಯಿಸಬೇಕು ಅಂತೇಳಿ ಪಟ್ಟಿ ಹಿಡಿದಂತವ್ರಿಗೆ ಸಮಾಧಾನ ಮಾಡಬಹುದು. ಒಂದು ರೀತಿಯಲ್ಲಿ ಮೂಗಿಗೆ ಬೆಣ್ಣೆ ಸಾವರ್ಬಹುದು. ಅದೇ ಕಾರಣಕ್ಕೋಸ್ಕರ ಅವರು ನಡ್ಡಾ ಭೇಟಿಗೆ ಕಳೆದ ಬಾರಿ ಕೂಡ ಪ್ರಯತ್ನವನ್ನ ಮಾಡಿದ್ರು. ಈಗಲೂ ಅದೇ ರೀತಿಯ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈಗ ನಾನು ಹೇಳಿದ್ನಲ್ಲ, ರಮೇಶ್ ಜಾರಕಿಹೊಳಿ ಬೆಂಗಳೂರಲ್ಲಿ ಭೇಟಿ ಮಾಡಿದ್ದಷ್ಟೇ ಅಲ್ಲದೆ ಇಲ್ಲೂ ಕೂಡ ಬಂದು ಭೇಟಿ ಮಾಡಿದ್ರು. ಅದೇ ರೀತಿ ಖಾತೆ ಬದಲಿಸಿಕೊಳ್ಳುವಂತವರ ಪಟ್ಟಿನಲ್ಲಿ ನೋಡ್ತಾ ಇದ್ರೆ, ಶ್ರೀರಾಮುಲು ತಮಗೆ ಸಾರಿಗೆ ಖಾತೆ ಬೇಡ, ಬೇರೆ ಖಾತೆ, ಅದರಲ್ಲೂ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನ ಕೊಡಿ ಅಂತ ಹೇಳಿ ಅವರು ಕೂಡ ಗುಪ್ತವಾಗಿ ಬಂದು ಬಿ.ಎಲ್. ಸಂತೋಷ್ ಅವರನ್ನ, ಅರುಣ್ ಸಿಂಗ್ ಅವರನ್ನ, ಇವರೆಲ್ಲವನ್ನ ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ.
ಈಗ ಫಾರ್ ಎಕ್ಸಾಂಪಲ್ ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ಶಂಕರಗೌಡ ಪಾಟೀಲ್ ಮುನೇನಕೊಪ್ಪ ಅವರು ಕೂಡ ತಮಗೆ ಖಾತೆ ಬದಲಾವಣೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಶಶಿಕಲಾ ಜೊಲ್ಲೆ ಖಾತೆ ಬದಲಾವಣೆ ಪಟ್ಟಿದ್ದಾರೆ. ಸೊ ಈ ರೀತಿಯ ಬೆಳವಣಿಗೆಗಳಾಗ್ತಿವೆ. ಆ ಕಾರಣಕ್ಕೋಸ್ಕರ ನಡ್ಡಾ ಭೇಟಿಗೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ನನ್ನ ಪ್ರಕಾರ ಇವತ್ತು ಕೂಡ ಅವರು ಭೇಟಿಯಾಗುವಂಥದ್ದು ಅನುಮಾನ. ಹರೀಶ್, ಥ್ಯಾಂಕ್ ಯು ಗಣೇಶ್ ಬುಕ್ಕನಕೆರೆ ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ಬಿಸಿಲ ನಾಡು ರಾಯಚೂರಿನಲ್ಲಿ ರಾತ್ರಿ ಸುರಿತು ಮಧ್ಯರಾತ್ರಿ ಮಳೆ